ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸಬೇಕು ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ. ಇಲ್ಲಿ ತಕ್ಷಣ ನೋಂದಣಿ ಮತ್ತು ನಿರ್ಮಾಣಕ್ಕೆ ಸಿದ್ಧವಿರುವಂತಹ ಬಡಾವಣೆ ಲಭ್ಯ ಇದೆ. ಹಾಗಾಗಿ ತಕ್ಷಣ ಖರೀದಿ ಮಾಡುವಂತವರಿಗೆ ನೋಂದಣಿ ವೆಚ್ಚ ಉಚಿತ. ಕೈಗೆಟುಕುವಂತಹ ದರದಲ್ಲಿ ನೀವು ಈಗ 20-30 ನಿವೇಶನವನ್ನ ಕೊಂಡ್ಕೊಳ್ಬಹುದು. ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲುಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಖಂಡಿತವಾಗಿಯೂ ಸೇವಿಸಿ ಆರೋಗ್ಯವಂತರಾಗಿರಿ. ಇದನ್ನು ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯವನ್ನು ಸಹ ಕಾಪಾಡುತ್ತೆ. ಖಂಡಿತವಾಗಿಯೂ ಸೇವಿಸಿ ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಅಂತ ಹೇಳ್ತಾ ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ವೀಕ್ಷಕರೇ, ಇತ್ತೀಚೆಗಷ್ಟೇ ಶರನ್ನವರಾತ್ರಿ ಹಬ್ಬವನ್ನ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಮಹರ್ಷಿ ಮಂದಿರ ಆಶ್ರಮದಲ್ಲಿ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಗುರೂಜಿಯವರ ಆಶ್ರಮಕ್ಕೆ ಪುಟ್ಟ ಪುಟ್ಟ ಮಕ್ಕಳೆಲ್ಲ ದೇವತೆಗಳಂತೆ ಆಗಮಿಸಿದ್ರು. ಅವರೆಲ್ಲರನ್ನ ಗುರೂಜಿಯವರು ಬಹಳ ಆತ್ಮೀಯವಾಗಿ ಸಂಭ್ರಮದಿಂದ ಸಂತೋಷದಿಂದ ಬರಮಾಡ್ಕೊಂಡ್ರು, ಸ್ವಾಗತಿಸಿದ್ರು. ಬನ್ನಿ ಆ ದೃಶ್ಯಗಳೆಲ್ಲ ಹೇಗಿತ್ತು ನೋಡ್ಕೊಂಡು ಬರೋಣ. ಗುರುಭ್ಯೋ ನಮಃ. ಹರಿ ಓಂ. ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಷ್ಟೃಣ್ವನ್ನೋ ತಪಸ್ಸೇದ ಸಾಧನಂ. ಮಹಾಗಣಾಧಿಪತಯೇ ನಮಃ. ಗಣಪತಿನ ಪ್ರಾರ್ಥನೆ ಮಾಡ್ತಾ ನಮ್ಮ ಈ ಮಹರ್ಷಿ ಮಂದಿರಕ್ಕೆ ಇವತ್ತಿನ ದಿವಸ ನವರಾತ್ರಿಯ ವಿಶೇಷಗಳಿಗೋಸ್ಕರ ನವರಾತ್ರಿಯಲ್ಲಿ ನಡೀತಿರ್ತಕ್ಕಂತಹ ಒಂದೊಂದು ದಿನದ ಪೂಜೆಯು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನವರಾತ್ರಿ ವೈಭೋಗ ಅಂದ್ರೆ ಅಷ್ಟು ವಿಶೇಷವಾದ್ದು. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ಚಂಡಿಕಾ, ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ ನವರಾತ್ರಿ ಉತ್ಸವ, ನವರಾತ್ರಿ ವೈಭೋಗ. ಇವತ್ತಿನ ದಿವಸ ನಮ್ಮ ಆಶ್ರಮಕ್ಕೆ ಅಂದ್ರೆ ಮಹರ್ಷಿ ಮಂದಿರಕ್ಕೆ ಪುಟ್ಟ ಪುಟಾಣಿ ಮಕ್ಕಳು ಬರ್ತಿದ್ದಾರೆ. ಆ ಮಕ್ಕಳನ್ನ ಬರಮಾಡ್ಕೊಳ್ಳೋದಕ್ಕೋಸ್ಕರ, ಯಾಕೆಂದ್ರೆ ಮಕ್ಕಳು ಅಂದ್ರೆ ದೇವರ ಸಮಾನ ಅಲ್ವಾ, ಆ ಪುಟ್ಟ ಮಕ್ಕಳನ್ನ ಬರಮಾಡ್ಕೊಳ್ಳುವಂಥದ್ದೇ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಸೌಭಾಗ್ಯ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಹೇಳೋದು ಮಕ್ಕಳಿರಲವ ಮನೆ ತುಂಬ ಅಂತ. ಮಕ್ಕಳಿರಲವ ಮನೆ ತುಂಬ ಅದು ಹಿಂದಾಗಿತ್ತು. ಇವತ್ತು ಮಕ್ಕಳಿರಲವ ಒಬ್ಬಳಾಗಿದ್ರೆ ಸಾಕು ಅಂತ. ಆ ಒಬ್ಬಳು ತಾಯಿ ಮಹಾಲಕ್ಷ್ಮಿ ಆಗಿರಲಿ. ಅಂತಹ ಪುಟ್ಟ ಪುಟಾಣಿ ಮಕ್ಕಳನ್ನ
ಈ ಒಂದು ನವರಾತ್ರಿ ವಿಶೇಷಕ್ಕೋಸ್ಕರ ತಾಯಿ ಶಾರದೆಯ ಉಪಾಸನೆ ಮಾಡಲಿಕ್ಕೋಸ್ಕರ ಪ್ರತಿಯೊಬ್ಬರಿಗೂ ವಿದ್ಯೆ ಜ್ಞಾನ ಎಲ್ಲರಿಗೂ ಬೇಕಾಗಿದೆ. ಹಾಗಾಗಿ ಇವತ್ತು ನಮ್ಮ ಈ ಆಶ್ರಮಕ್ಕೆ ಅಂದ್ರೆ ಮಹರ್ಷಿ ಮಂದಿರಕ್ಕೆ ಪಕ್ಕದ ರಾಜ್ಯದಲ್ಲಿರ್ತಕ್ಕಂಥ ಕದರಿ ಶ್ರೀ ಲಕ್ಷ್ಮೀ ನರಸಿಂಹ, ಕದರಿ ಲಕ್ಷ್ಮೀ ನರಸಿಂಹ ಯಾರು ಗೊತ್ತಿಲ್ಲ, ಸಾಕಷ್ಟು ಜನದ ಮನೆ ದೇವರಾಗಿರ್ತಕ್ಕಂಥದ್ದು. ಅಂತಹ ಆಸ್ಥಾನದಲ್ಲಿ ಪ್ರತಿನಿತ್ಯ ತಮ್ಮ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿರತಕ್ಕಂತಹ ಈ ನಮ್ಮ ಆತ್ಮೀಯರಿದ್ದಾರೆ. ಇವರೆಲ್ಲರೂ ಸಹಿತ ಕದರಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಒಳ್ಳೆ ಘನ ವಿದ್ವಾಂಸರು ಪ್ರತಿನಿತ್ಯ ಸ್ವಾಮಿಯವರ ಸೇವೆಯಲ್ಲಿ ಪಾಲ್ಗೊಳ್ತಿರ್ತಾರೆ. ಅಂತಹದ್ದು ನಮ್ಮ ಅದೃಷ್ಟ. ಇವತ್ತು ನಮ್ಮ ಆಶ್ರಮಕ್ಕೆ ಇಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾವಂತರು ಬಂದಿದ್ದಾರೆ. ನನ್ನ ಆತ್ಮೀಯರಾದಂತಹ ನಾಗರಾಜರವರು ಹಾಗೂ ಸಾಕಷ್ಟು ಜನ ಎಲ್ಲ ನನ್ನ ಅಣ್ಣ ತಮ್ಮಂದರು ಬಂದಿರೋದು ಇವತ್ತು ಬಹಳ ಅದೃಷ್ಟವೇ ಸರಿ. ಹಾಗಾಗಿ ಪುಟ್ಟ ಮಕ್ಕಳು ಬರುವ ಮುನ್ನ ಒಂದು ಮಂಗಳವಾದ್ಯವನ್ನು ನುಡಿಸಿ ಗಣಪತಿ ಪ್ರಾರ್ಥನೆಯೊಂದಿಗೆ ಮಕ್ಕಳು ಇನ್ನೇನು ಆಗಮಿಸ್ತಾರೆ, ಈಗಲೂ ಹೋಗ್ಲೋ ಮಕ್ಕಳು ಬರ್ತಾರೆ. ಆ ಮಕ್ಕಳಿಗೋಸ್ಕರನೇ ಆಶ್ರಮದಿಂದ ಹೊರಗಡೆ ಬಂದು ನಾನು ಕಾತುರದಿಂದ ಕಾಯ್ತಿದ್ದೇನೆ. ಯಾಕೆಂದ್ರೆ ಆ ಪುಟ್ಟ ಮಕ್ಕಳು ಬರಮಾಡ್ಕೊಳ್ಳೋದೇ ಒಂದು ಸಂತೋಷ. सुंदरी हृदय देवी शिरो देवी शिखा देवी कवच देवी नेत्र देवी अस्त्र देवी कामेश्वरी भगमालिनी नित्य क्लिन्ने मेरुण्डे वह्निवासिनी महावज्रेश्वरी शिवदूती त्वरिते पताके विजये सर्वमङ्गले ज्वालामालिनी चित्रे महानित्य परमेश्वर परमेश्वरि मित्रे समये षष्ठी समये पुण्ये समये चर्यानाथमये अगस्त्यमयी कालतापनमयी धर्माचार्यमयी मुक्तकेलीश्वरमयी दीपकलानाथमयी विष्णुदेवमयी प्रभाकर देवमयी तेजो देवमयी मनोज देवमयी. ನವರಾತ್ರಿಯ ಈ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ನವರಾತ್ರಿ ಅಂದ್ರೆ ನವದುರ್ಗೆಯರನ್ನ ಆರಾಧನೆ ಮಾಡತಕ್ಕಂಥ ದಿನ. ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡ್ತಾ ಜಾತವೇದ ಸೇ ಸುಲಭ ಬಸೋಮರಾತೀಯತೋ ನಿದಹಾತಿ ವೇದಾಹ ಸನಪರ್ಷತದ್ದು ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ. ಈ ಪ್ರಕಾರವಾಗಿ ದೇವಿನ ಪ್ರಾರ್ಥನೆ ಮಾಡೋಣ, ನವದುರ್ಗೆಯರನ್ನ ಆರಾಧನೆ ಮಾಡೋಣ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರ ಆಸೆ ಏನಪ್ಪಾ ಅಂದ್ರೆ ಒಳ್ಳೆ ವಿದ್ಯಾವಂತರಾಗಬೇಕು, ಜ್ಞಾನವಂತರಾಗಬೇಕು, ಬುದ್ಧಿವಂತರಾಗಬೇಕು. ಅದರಲ್ಲೂ ನಮ್ಮ ಭಾರತೀಯ ಸಂಸ್ಕೃತಿ ಸನಾತನ ಧರ್ಮ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ಒಂದು ಧರ್ಮದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಪುಟ್ಟ ಪುಟಾಣಿ ಮಕ್ಕಳು ಸಹಿತ ಒಳ್ಳೆ ಜ್ಞಾನವಂತರಾಗಬೇಕು ಎಂಬತಕ್ಕಂಥದ್ದು ಪ್ರತಿಯೊಬ್ಬರ ಚಿಂತನೆ. ಆ ಚಿಂತನೆಗೆ ತಾಯಿ ಶಾರದೆಯನ್ನ ಆರಾಧನೆ ಮಾಡೋಣ. ಶಾರದೆಯ ಆರಾಧನೆಗಾಗಿ, ಪ್ರತಿನಿತ್ಯದ ವಿಶೇಷವಾಗಿರ್ತಕ್ಕಂತಹ ನವದುರ್ಗೆಯರ ಆರಾಧನೆಗಾಗಿ ನವರಾತ್ರಿಯ ವಿಶೇಷವಾದಂಥ ಉತ್ಸವವನ್ನ ನಮ್ಮ ಈ ಮಹರ್ಷಿ ಮಂದಿರದಲ್ಲಿ ನಾವು ಮಾಡ್ತಾ ಇದ್ದೀವಿ. ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂಥ ಈ ಉತ್ಸವಕ್ಕೆ ಈಗಾಗಲೇ ಪುಟ್ಟ ಪುಟಾಣಿ ಮಕ್ಕಳು ಸಾಕಷ್ಟು ಜನ ಬಂದಿದ್ದಾರೆ. ಬರೀ ಮಕ್ಕಳು ಮಾತ್ರ ಅಲ್ಲ, ಘನ ವಿದ್ವಾಂಸರು ಬಂದಿದ್ದಾರೆ. ಜೊತೆಗೆ ದಂಪತಿಗಳಿಂದ ಹಿಡಿದು ಕುಮಾರಿಯರವರೆಗೂ ಪ್ರತಿಯೊಬ್ಬರು ಸಹಿತ ನವರಾತ್ರಿ ವೈಭೋಗದ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ಬಂದಿದ್ದಾರೆ. ಇಂತಹ ಮಕ್ಕಳಿಗೂ ಒಂದು ವಿಶೇಷತೆ ಇದೆ. ಜೊತೆಗೆ ಪ್ರತಿಯೊಬ್ಬರು ಕಲಿತಷ್ಟು ಕಲಿಬೇಕಾಗಿದೆ. ಆ ಕಲೀಲಿಕ್ಕೆ ಬೇಕಾಗಿರ್ತಕ್ಕಂಥ ತಾಯಿ ಶಾರದೆಯ ಅನುಗ್ರಹ ಎಲ್ಲರಿಗೂ ಬೇಕಾಗಿದೆ. ಬನ್ನಿ, ಮಕ್ಕಳನ್ನ ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗೋಣ.
ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮೋ ನಮಃ ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸನಾತನ ಧರ್ಮದಲ್ಲಿ ವಾಸ್ತುಗೃಹದಲ್ಲಿ ವಾಸ್ತುಗೃಹ ಮನೆ ಅಥವಾ ಆಶ್ರಮ ಅಥವಾ ಯಾವುದೇ ಒಂದು ಸಾನ್ನಿಧ್ಯ ಆದರೂ ಒಂದು ದೇವಾಲಯ ಆದರೆ ದೇವಾಲಯದಲ್ಲಿ ಒಂದು ಕಲ್ಯಾಣಿ ಇರಬೇಕು. ನದಿ ತೀರಕ್ಕೆ ಸಮುದ್ರಕ್ಕೆ ಯಾಕಿಷ್ಟೊಂದು ಮಹತ್ವ ಅಂದರೆ ಜಲಕ್ಕೆ ಅಂತಹ ಶಕ್ತಿ ಇದೆ. ಅದಕ್ಕಾಗಿ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಈ ಪುಟ್ಟ ಬಾವಿಯಲ್ಲಿ ವಿಶೇಷವಾಗಿ ಗಂಗಾ ಜಲವನ್ನು ತೆಗೆದುಕೊಂಡು ಈ ಸಂಕಲ್ಪಕ್ಕೆ ಸಾಕಷ್ಟು ಜನ ವೇದ ಪಂಡಿತರು ಬಂದಿದ್ದಾರೆ. ಹಾಗೆ ಪುಟ್ಟ ಪುಟ್ಟಾಣಿ ಮಕ್ಕಳು ಬಂದಿದ್ದಾರೆ. ಜೊತೆಗೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಹಾಗೆ ಸಪ್ತಮಾತೃಕೆ ತರ ಏನೊಂದು ದೇವಿನ ನಾವು ಆರಾಧನೆ ಮಾಡ್ತೀವಿ ಅಂತಹ ಪುಟ್ಟ ಪುಟ್ಟಾಣಿ ಮಕ್ಕಳು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡ್ತಾ ಗಂಗಾ ಪೂಜೆ ಮಾಡ್ತಕ್ಕಂಥದ್ದು, ಗಂಗೆ ಆರಾಧನೆ ಮಾಡ್ತಕ್ಕಂಥದ್ದು. ಗಂಗೆ ಚೀಮರಿ ಚೀವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಶುದ್ಧ ಜಲದಿಂದ ಕಲಶ ಸ್ಥಾಪನೆ ಮಾಡ್ತಕ್ಕಂಥದ್ದು. ಕಲಶ ಸ್ಥಾಪನೆ ಪ್ರಾರಂಭ ಮಾಡಿ ಅನಂತರ ದೇವಿಯ ಉಪಾಸನೆ, ಹೋಮ ಹವನಾದಿಗಳು, ವಿಶೇಷವಾಗಿರ್ತಕ್ಕಂಥ ನಾಮಾರ್ಚನೆ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿ ನಡೆಯುತ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಈ ಮಹರ್ಷಿ ಮಂದಿರಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ ಹಾಗೂ ಸಾಕಷ್ಟು ಜನ ನನ್ನ ಅಭಿಮಾನಿ ದೇವರುಗಳಿಗೂ ಹಾಗೂ ಸಾಕಷ್ಟು ಜನ ಋತ್ವಿಜರು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಗಣ ಪಂಡಿತರು ಬಂದಿದ್ದಾರೆ. ಎಲ್ಲರಿಗೂ ಸಹಿತ ಶುಭವನ್ನು ಕೋರ್ತಾ ನವರಾತ್ರಿ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಬನ್ನಿ ಗಂಗಾ ಪೂಜೆಯನ್ನು ಮಾಡೋಣ. नागस्य पुष्टमारुह्य गङ्गे ब्रह्मजलोकदा इमं मे गङ्गे यमुने सरस्वती स्तोमकं सदरापरुष्या अदित्या वरद्वरे वितस्तया क्षीगे विमुख्यानुगोया प्रत्यङ्गभक्त्यङ्गावे प्राप्तपदोत्फलाय तदोरार्तिरदाय तदस्तभुर्णाय विश्वस्य मिषतो वशी कल्पयते क्षमदोसुवः रजस्वहान्तरिक्षे विरोधसी नागस्तधापो वर्णः पुरात्मगमर्जनः पुनन्दूतस्य भक्ते भुवनस्य भोक्ता येन पुण्यकृतान् भोगान् येन भृत्योर्हिरण्मयम् यावावृथिव्योर्हिरण्मयगं सद्वश्विदगं सुवः तनस्सुवः सगुण्डिघाते आध्रञ्ज्वलति ज्योतिरहमस्मि ज्योतिज्वलति ब्रह्माहमस्मि यो हवस्विदायता तदोरार्तिरदाय जगतस्तभुर्णाय नमः समुद्राय नमादलियं सरोहदाय अहोरात्राणि विगतद्विष्णस्य मिगतमसि
सर्वभूतेषु विष्णुमायते शक्तिता नमस्तस्यै 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 नमो नमः या देवी सर्वभूतेषु विष्णुमायते शक्तिता नमस्तस्यै 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 नमो नमः या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ಭರತನಾಟ್ಯದ ಸೇವೆ ಮಾಡಲಿಕ್ಕಾಗಿ ಕುಮಾರಿ ರೇಖಾ ಲಕ್ಷ್ಮೀನಾರಾಯಣ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರೋಣ. ಲಕ್ಷ್ಮೀನಾರಾಯಣ ಅಂದ್ರೆ ತಂದೆ ಹೆಸರು. ಕುಮಾರಿ ರೇಖಾ ಈ ಒಂದು ವಿಶೇಷವಾಗಿರ್ತಕ್ಕಂಥ ಭರತನಾಟ್ಯ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಬೆಳಗಿನ ಕಾರ್ಯಕ್ರಮದಲ್ಲೂ ಪ್ರಾರ್ಥನೆ ಮತ್ತು ವಿಶೇಷವಾಗಿರ್ತಕ್ಕಂಥ ಸಂಗೀತ, ಕುಮಾರಿ ಸಂಗೀತವನ್ನು ಹಾಡ್ತಾಳೆ. ಹಾಗೆ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನವನ್ನು ಮಾಡ್ತಿದ್ದಾಳೆ. ಭರತನಾಟ್ಯವನ್ನ ತನ್ನ ಉಸಿರಾಗಿಟ್ಟುಕೊಂಡು ತಾನು ಹೆಚ್ಚು ಜವಾಬ್ದಾರಿಯುತವಂತ ಸ್ಥಾನದಲ್ಲಿ ನಿಂತು ತನ್ನ ವಿದ್ಯಾಭ್ಯಾಸಕ್ಕೂ ಸಹಿತ ದ್ರೋಹ ಬಾರದಂತೆ ವಿದ್ಯಾಭ್ಯಾಸವನ್ನು ಮಾಡ್ತಾ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ, ಅದರಲ್ಲೂ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸುವಂತಹ ಒಂದು ವಿಶೇಷವಾದ ಕಲೆ ಅಂದ್ರೆ ಅದು ಭರತನಾಟ್ಯ. ಅಂತಹ ಭರತನಾಟ್ಯವನ್ನು ಸಹಿತ ತನ್ನ ಸೇವೆಯನ್ನ ದೇವಾಲಯಗಳಲ್ಲಿ, ಆಶ್ರಮಗಳಲ್ಲಿ
శుభము శుభము నాట్యాలు మారులకు శుభము శుభము సర్వజనానికి శుభము శుభము నాట్యాలు మారులకు శుభము శుభము సర్వజనానికి బ్రహ్మాంజలి తాండవను దివ్యాంజలి రహస్య కేళనాలకు బ్రహ్మాంజలి ನಂದನಂದನಾನೇನು ಶ್ರೀಕೃಷ್ಣ ನನ್ನ ಬಂಧುವೇ ನೀನು ಶ್ರೀಕೃಷ್ಣ ನಂದನಂದನಾನೇನು ಶ್ರೀಕೃಷ್ಣ ನನ್ನ ಬಂಧುವೇ ನೀನು ಶ್ರೀಕೃಷ್ಣ ಬೇಡಿದೆ ನಾನೇ
ನವರಾತ್ರಿ ಹಬ್ಬವನ್ನ ಸಂಭ್ರಮದಿಂದ ಗುರುಜಿಯವರ ಆಶ್ರಮದಲ್ಲಿ ಹೇಗೆ ಆಚರಿಸಲಾಯಿತು ಅಂತ ನೋಡ್ತಾ ಇದ್ವಿ. ಇನ್ನು ಪುಟ್ಟ ಪುಟ್ಟ ಮಕ್ಕಳು ನೃತ್ಯವನ್ನ ಸಲ್ಲಿಸಿದ್ರು, ನೃತ್ಯವನ್ನ ಮಾಡಿದ್ರು. ಇದಾದ ಬಳಿಕ ಲಕ್ಷ್ಮಿ, ಸರಸ್ವತಿ, ದುರ್ಗೆ 3 ದೇವತೆಗಳ ಉತ್ಸವವನ್ನ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಆಶ್ರಮದ ಪ್ರಾಂಗಣದಲ್ಲಿ ಬಹಳ ಶ್ರದ್ಧೆ ಭಕ್ತಿಯಿಂದ ನೆರವೇರಿಸಲಾಯಿತು. ಮನೆ ಹಾಗಿದ್ರೆ ಉತ್ಸವ ಹೇಗಿತ್ತು ನೋಡ್ಕೊಂಡು ಬರೋಣ. लाभाय चन्द्रार्धकृतशेखरा वन्दे वाञ्छितलाभाय चन्द्रार्धकृतशेखरा वृषारूढां शूलधरां शैलपुत्री यशस्विनी शैलपुत्री यशस्विनी दधानाकरपद्माभ्याम् अक्षमालाकमण्डलु दधानाकरपद्माभ्याम् अक्षमालाकमण्डलु देवी प्रसीदतु मयि ब्रह्मचारिण्यनुत्तमा ब्रह्मचारिण्यनुत्तमा. जय जय देवी जय जय देवी दुर्गा देवी शरणं
जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं जय जय देवी ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ನೋಡುತ್ತಿದ್ದೀರಿ ನಮ್ಮ ಈ ಮಹರ್ಷಿ ಮಂದಿರದಲ್ಲಿ ನವರಾತ್ರಿ ಮಹೋತ್ಸವ ಬಹಳ ಅದ್ದೂರಿತವಾಗಿ ನಡೀತಾ ಇದೆ. ನವರಾತ್ರಿ ಉತ್ಸವ ನಡೀತಿರ್ತಕ್ಕಂಥ ಈ ಶುಭ ಗಳಿಗೆಯಲ್ಲಿ ತಮ್ಮೆಲ್ಲರಿಗೂ ಸಹಿತ ಒಳ್ಳೇದಾಗ್ಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೀನಿ. ವೇದ ಪಂಡಿತರು, ಆಗಮಿಕರು, ಸಾಕಷ್ಟು ಜನ ಋತ್ವಿಜರೊಂದಿಗೆ ನಡೀತಿರ್ತಕ್ಕಂತಹ ನವರಾತ್ರಿಯ ವೈಭವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ತಾವೆಲ್ಲರೂ ಸಹಿತ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ
गणपतिं भवामहे कविं कवीनामुपमश्रमस्तवम् ज्येष्ठराजं ब्रह्मणां ब्रह्मणस्पदाय श्रीमन्नाशिदसाधनम् एकदन्ताय विद्महे वक्रतुण्डाय धीमहि तन्नो दन्ति प्रचोदयात्। महागणपतिमावाहयामि 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 महाराजये नमः यामि आवाहयामि समर्पयामि समर्पयामि अभिद्राजोषं समर्पयामि सर्वभूतानां एकदन्ताय नमः एकदन्ताय नमः भयं घोर्वावस्तं देवानामसि ईमन्दर्शयामि वेदो निवेदयामि ईमन्दाङ्गूलं समर्पयामि सुवर्णविश्वस्यामि सर्वोरं समर्पयामि। विष्णुं शशिवर्णं चतुर्भुजं प्रसन्नवदनं ध्याये सर्वविद्यापशान्तये हरि ओम तत्सत् श्री गोविंद 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 अस्य श्री महापुरुषस्य श्री विष्णुराजय प्रवर्तमानस्य अद्य ब्रह्मणः विजयवराब्धे श्री श्वेतवराहकल्पे कैवल्यवन्वन्तरे कलियुगे सर्वभागे सर्वोद्भीते भारतवर्षे भरतखण्डे याब्धे देवोः दक्षिणे राशे अस्मिन् वर्तमाने यावाह्ये प्रभवादि शक्तिसंवत्सराणां मध्ये श्रीमते श्रीप्लवनामसंवत्सरे दक्षिणायने शरदृतौ आश्वयुजमासे शुक्लपक्षे प्रथमविद्यायां सुधविदोवासरासनसु सहस्रदिवासरयुक्तायां चित्तानक्षत्रेयुक्तायां शुभनक्षत्र शुभयोग शुभकर्ण एवं गुण विशेषण विशिष्टायाम् अस्यां शुभदिनौ श्री भगवदाज्ञया श्रीमद्नारायण परमेश्वरं श्रीचण्डीकवचस्य ब्रह्मा ऋषिः अनुष्टोच्छन्दः चामुण्डा देवता अङ्गन्यासोक्तमातरो बीजम् दिग्बन्धदेवतास्तत्त्वम् श्रीजगदम्बा प्रीत्यर्थे सप्तशती पाठाङ्गजपे विनियोगः। ॐ
चण्डिकायै ॐ मार्कण्डेय उवाच ॐ यद्गुह्यम् परमम् लोके सर्वरक्षाकरम् नृणाम् यन्न कस्यचिदाख्यातम् तन्मे ब्रूहि पितामह ब्रह्मोवाच अस्ति गुह्यतमम् विप्रा सर्वभूतोपकारकम् देव्यास्तु कवचम् पुण्यम् तच्छृणुष्व महामुने प्रथमम् शैलपुत्री द्वितीयम् ब्रह्मचारिणी तृतीयम् चन्द्रघण्टेति कूष्माण्डेति चतुर्थकम् पञ्चमम् स्कन्दमातेति षष्ठम् कात्यायनीति च सप्तमम् कालरात्रिश्च महागौरीति चाष्टमम् नवमम् सिद्धिदात्री च नवदुर्गाः प्रकीर्तिताः उक्तान्येतानि नामानि ब्रह्मणैव महात्मना अग्निना दह्यमानस्तु शत्रुमध्ये गतोरणे विषमे दुर्गमे चैव भयार्ता शरणम् गताः न तेषाम् जायते किञ्चिदशुभम् रणसङ्कटे नापदम् तस्य पश्यामि शोकदुःखभयम् न हि यैस्तु भक्त्या स्मृता नूनम् तेषाम् सिद्धिः प्रजायते प्रेतसंस्थातु चामुण्डा वाराही महिषासना ऐन्द्रे गजसमारूढा वैष्णवे गरुडासना माहेश्वरे वृषारूढा कौमारे शिखिवाहना ब्राह्मी हंससमारूढा सर्वाभरणभूषिता नानाभरणशोभाढ्या नानारत्नोपशोभिता दृश्यन्ते रथमारूढा देव्यः क्रोधसमाकुलाः शङ्खम् चक्रम् गदाम् शक्तिम् हलम् च मुसलायुधम् केटकम् तोमरम् चैव परशुम् पाशमेव च कुन्तायुधम् त्रिशूलम् च शार्ङ्गमायुधमुत्तमम् नन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोदिनि वासिनि विलासिनि ब्रह्माते भगवतीशेषिति कण्ठकुटुम्बिनि कुटुम्बिनि भूरिकृते जय जय हे महिषासुरमर्दिनि रम्यकपर्दिनि शैलसुते ज्ञानमयोदे सुरवरवर्षिणि दुर्धरधर्षिणि सर्वज्ञगतिदम्बयलयमेष्यते सर्वज्ञगतिदम् द्वयम् प्रत्येते भूमि रामो नलो निलो नमः जय जय हे महिषासुरमर्दिनि रम्यकपर्दिनि शैलसुते जगदम्बमदम्बकदम्बवरप्रियवासिनि हासरते शिखरि शिरोमणि कुण्डलिमालय शृङ्गनिजालय मध्यगते मधुमधुरे मधुकैटभगञ्जिनि रासरते जय जय हे महिषासुरमर्दिनि रम्यकपर्दिनि शैलसुते शतखण्डविखण्डितरुण्डविकुण्डितशुण्डगजाधिपते त्रिभुगजगण्डविदारणचण्ड पराक्रमशुण्डमृगाधिपते निज
भुज दण्ड निपातित खण्ड विपातित मुण्ड भटाधिपते जय जय हे महिषा ನೆರವೇರಿಸಲಾಯಿತು ಅಂತ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.